ನಿಟ್ಟಿನೊಳಗೆ ಸರ್ ನಮಗೆ ಆತ್ಮೀಯರು ಸರ್ ನಮ್ಮ ಭಾವಯಾನ ಮೊದಲುಗೊಂಡು ಸರ್ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಆರ್ಥಿಕ ನೆರವನ್ನು ನೀಡಿರಿ ಮುನ್ನಡೆಸುವಂಥ ಒಂದು ಜಾಯಮಾನ ಹೊಂದಿರುವಂಥ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಂಥ ಮಹಾಂತೇಶ್ ತಾಮಶಿ ಅವರು ಸರ್ ನಮಗೊಂದು ಏನೇ ಸರ್ ಮೊನ್ನೆ ನಮ್ಮ ಶನಿವಾರ ದಿವಸ 11ನೇ ತಾರೀಕಿಗೆ ನಮ್ಮ ಡಾಕ್ಟರ್ ಸಿ.ಕೆ. ನಾವಲಿಗೆ ಅವರು ಹಾಗೂ ಅವರ ಚಿರಂಜೀವಿ ಸರ್ ಈ IAS ಅಧಿಕಾರಿಗಳಿಗೆ ಅವರು ಶಿಕ್ಷಣ ನೀಡುವಂಥ ವ್ಯಕ್ತಿತ್ವವನ್ನು ಹೊಂದುವಂಥ ಭರತ್ ಅವರು ಒಂದು ಭಾಳ ಒಂದು ಭವ್ಯ ಒಂದು ಅರಮನೆ ಕಟ್ಟಿದ್ದಾರೆ ಸರ್. ಅದನ್ನು ನೋಡಿದ್ರೆ ಒಂಥರ ಸಂತೋಷ ಆಗ್ತದೆ ರೀ. ಅಂಥ ಒಂದು ಹೆಸರಿಗೆ ಅವರು ಹೊಂಬೆಳಗು ಅಂತೇಳಿ ಹೆಸರಿಟ್ಟಿದ್ದಾರೆ ಸರ್. ಇಲ್ಲೊಂದು ಮನೆ ಚಂಬೆಳಗು ಅದು ಹೊಂಬೆಳಗು. ಆ ಹೊಂಬೆಳಗು ಮನವಿ ಅವರು ಹ್ಞೂ ರೀ ಅವ್ರ ಗುರುಗಳಂತ ಚನ್ನವೀರ ಕಣಿವಿ ಅವರ ಪ್ರಭಾವ ಹೊರಗೆ ನಿಜಕ್ಕೂ ಸರ್ ಅವರ ಒಂದು ರೀ ಅಭಿನಂದನಾ ಗ್ರಂಥ ಅದಲ್ಲ ಸರ್. ಅದಕ್ಕಾದ್ರೂ ನಮ್ಮ ಚನ್ನವೀರ ಕಣಿವಿ ಗುರುಗಳ ಅವರ ಒಂದು ಆದೇಶದಂತೆ ಸರ್ ಅವರು ಈ ಹಾಲಕ್ಕಿ ಗೊಣೆ ಅಂತ ಇದೆ ಒಂದು ಹೇಳ್ತಾರೆ ಅದು ಒಂದು ಅವ್ರದ್ದು ಒಂದು ಏನು ಸರ್ ಅಭಿನಂದನಾ ಗ್ರಂಥ ರೀ. ನಿಜಕ್ಕೂ ಚನ್ನವೀರ ಕಣಿವೆಯವರ ಮೇಲೆ ಬಹಳಷ್ಟು ಪ್ರೀತಿ ಸರ್. ಇಂಥ ಗುರುಗಳ ಬಗ್ಗೆ ಸರ್ ನಮ್ಮ ಗೋಕಾಕದ ಪರಿಸರದ ಎಲ್ಲರೂ ಸರ್ ಒಂದು ಅಭಿಮಾನದಿಂದ ರೀ ಧಾರವಾಡಕ್ಕೆ ಹೋಗ್ಬೇಕಾಗೈತೆ ಅವರು. ನಮ್ಮ ಮಹಾಂತೇಶ್ ತಾಮಶಿ ಅವರೇನು ಸರ್ ಅವ್ರದ್ದು ವಿಶೇಷವಾದ ಒಂದಿದೆ ಅಂದರೆ ಧಾರವಾಡಕ್ಕೆ ಹೋಗೋದು ಹಂಗಲ್ಲ ರೀ. ನಾವು ಒಂದು ಸಣ್ಣ ಹಿಂಗೆ ಭಾವಯಾನದಿಂದ ಒಂದು ಪ್ರವಾಸ ಮಾಡಿಕೊಂಡು ಹೋಗೋಣ ಅಂತೇಳಿ ಸರ್ ಅವರು ನಮ್ಮೆಲ್ಲರನ್ನು ಒಂದು ಕ್ರೋಢೀಕರಣ ಮಾಡಿಕೊಂಡ್ರಿ. ನಮ್ಮ ಭಾವಯಾನದ ಒಂದು ಸದಸ್ಯರಂದರೆ ಸರ್ ತಮಗೆಲ್ಲ ಗೊತ್ತಿರುವಂತೆ ಸರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋಕಾಕ ಘಟಕದ ಅಧ್ಯಕ್ಷ ಅಂತಾರೆ ನಮ್ಮ ಭಾರತೀಯ ಬಸವರಾಜ ಮಧುಪಾಮಿ ಅವರು ರೀ, ಪ್ರೊಫೆಸರ್ ಶಿವಲೀಲೆ ಪಾಟೀಲ್, ಡಾಕ್ಟರ್ ಮಹಾನಂದ ಪಾಟೀಲ್, ಶಕುಂತಲಾ ದಂಡಗಿರಿ, ಮಂಗಲಾದೇವಿ ಬೆಟಗೇರಿ, ರೇಣುಕಾದಾಸನ್ನವರ್, ಈಶ್ವರಚಂದ್ರ ಬೆಟಗೇರಿ, ರಾಜಶ್ರೀ ಬಿರಾದರ್, ಜಯಶ್ರೀ